ಪ್ರಾತಸ್ಮರಣೀಯ ಮೂರು ಲೋಕದ ಗಂಡ ಮೂರು ಲೋಕದ ಅಧಿಪತಿ ಚಕ್ರವರ್ತಿ ಸದಾಶಿವ ಚಂದ್ರವತಾಯಿ ಚಿಕ್ಕೈಮುತ್ಯಾರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಸರ್ವಧರ್ಮ ವಿಶ್ವಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಈ ಒಂದು ವೇದಿಕೆಯನ್ನು ಅಲಂಕರಿಸಿದಂಥ ಪರಮ ಪೂಜ್ಯರಾದಂಥ ಶ್ರೀ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಶ್ರೀಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪರಮ ಪೂಜ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ರಾಜಕೀಯ ಯೋಧರಿಗೂ ಗುರು ಹಿರಿಯರಿಗೂ ಎಲ್ಲ ತಾಯಂದಿರಿಗೂ ನನ್ನ ಅಣ್ಣ ತಮ್ಮಂದಿರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಬಹುಶಃ ಈ ಒಂದು ಅನ್ನ ದಾಸೋಹ ಸಾಕ್ಷಾತ್ ಪರಮಾತ್ಮ ಅನ್ನದಾನೇಶ್ವರ ಶ್ರೀಗಳಿಗೆ ಭಕ್ತರಿಗೆ ಅನ್ನ ಹಾಕೋತ ಹೋಗು, ನಾನೇನು ಹಿಂದಿರ್ತೀನಿ ಅಂತ ಹೇಳಿಬಿಟ್ಟೆ ಅನ್ನ ಸದಾಶಿವಪ್ಪ. ನಮ್ಮಲ್ಲಿ ಬಬಲಾದಿ ಒಳಗೆ ಸಂಪ್ರದಾಯ ಹೆಂಗೈತಪ್ಪ ಅಂದ್ರೆ ಹರಿದದ್ದ ಹಳ್ಳ ನಿಂತಿದ್ದ ತೀರ್ಥ ಅಂತೈತೆ. ಹಂಗ ಎಲ್ಲ ಪರಮ ಪೂಜ್ಯರನ್ನ ಕರೆಸಿ ಎಲ್ಲರೂ ನಾವು ಒಂದೇ, ಎಲ್ಲ ಸಂಗಮವಾಗಬೇಕು. ಎಲ್ಲ ಗುರು ಹಿರಿಯರು ಈ ವೇದಿಕೆ ಮೇಲೆ ನಾವೆಲ್ಲರೂ ಒಂದೇ ಅಂತ ತೋರಿಸ್ಕೊಡಕ ಈ ನಮ್ಮ ಪರಮ ಪೂಜ್ಯರಾದಂಥ ಚಕ್ರವರ್ತಿ ಅನ್ನದಾನೇಶ್ವರು ಇಂಥ ಒಂದು ದೊಡ್ಡ ಸರ್ವ ಸಂಗಮವನ್ನು ಮಾಡಕತ್ತಾರಂದ್ರೆ, ಮಹಾಸಂಗಮವನ್ನು ಮಾಡಕತ್ತಾರಂದ್ರೆ ಪರಮ ಪೂಜ್ಯರಿಗೆ ಸದಾಶಿವಪ್ಪ ಇನ್ನೂ ಒಂದು ಜಗತ್ತಿಗೆ ಅನ್ನ ಹಾಕುವಂಥ ಶಕ್ತಿ ಕೊಳ್ಳಿ ಅಂತೇಳಿ ಬಿಡ್ಕೋತೀನಿ ನಾನು ಸದಾಶಿವಪ್ಪ. ಇವತ್ತು ಯಾವುದೇ ಒಂದು ವ್ಯಕ್ತಿಯು ಸಹಿತ ಬಡವಾದ ಶ್ರಮಿಕನಾದರೂ ಸಹಿತ ಒಂದು ಬಬಲಾದಿ ಒಳಗೊಂದು ಮಾತೈತೆ, ಬಬಲಾದಿಗೆ ದುಡ್ಕೊಂಡವ್ರಿಗೆ ಬಡತನ ಇಲ್ಲ ಅಂತ ಹೇಳ್ತಾರ. ಅನ್ನದಾನೇಶ್ವರರ ಅನ್ನ ಪ್ರಸಾದ ಯಾರಿಗೆ ಅವ್ರ ಭಯಾಗೈತಲ್ಲ ಅವರ ಮನೆತನಕ ಅನ್ನದ ಕೊರತೆ ಆಗುವುದಿಲ್ಲ. ಇವತ್ತು ನೋಡ್ತಿರ್ಬೇಕು ನೀವೆಲ್ಲ, ಇವತ್ತು ಪರಮ ಪೂಜ್ಯರು ಎಲ್ಲ ಗಣ್ಯ ವ್ಯಕ್ತಿಗಳು ನಮಸ್ಕಾರ ಮಾಡಕ್ಕೆ ಬಂದ್ರೆ ನಂದೇನಿಲ್ಲ ಮ್ಯಾಲಿನ ದೇವ್ರದೈತೆ ಅಂತ ಹೇಳ್ತಾರೆ. ಹಂಗೆ ಯಾವುದೂ ನನ್ನದಲ್ಲ. ಒಬ್ಬರು ಬಲ್ಲವರು ಸದಾಶಿವಪ್ಪನನ್ನ ಕೇಳಿದ್ರಂತ, ಅಲ್ಲಪ್ಪ ಜಗತ್ತಿಗೆ ಮಕ್ಕಳ ಕೊಟ್ಟು ಗಂಡಸಿಗೆ ಮಕ್ಕಳ ಕೊಟ್ಟು ಆದ್ರೆ ನಿನಗೆ ಮಕ್ಕಳ ಇಲ್ಲಲ್ಲೋ ಅಂತ ಕೇಳಿದ್ರಂತ. ಬಹುಶಃ ಆ ಒಂದು ಸಂದರ್ಭ ಈಗ ಬಂದೈತೇನೋ ಅಂತ ನನ್ನ ಮನಸ್ಸಿನಾಗ ಮೂಡಾಕತ್ತೈತೆ. ಸದಾಶಿವಪ್ಪ ಕೇಳಿದ್ರಂತ ಬಲ್ಲವರು, ಜಗತ್ತಿಗೆ ಮಕ್ಕಳ ಕೊಟ್ಟು ಗಂಡಸಿಗೆ ಮಕ್ಕಳ ಕೊಟ್ಟು ನಿನಗ ಮಕ್ಕಳಿಲ್ಲಲ್ಲೋ ಅಂದಾಗ ಸದಾಶಿವಪ್ಪ ಹೇಳಿದಂತ, ಜಗತ್ತಿನೊಳಗೆ ಎಷ್ಟು ಸದಾಶಿವಪ್ಪನ ಭಕ್ತರದಾರಲ್ಲ ಅವರ ಸಾಕ್ಷಾತ್ ಸದಾಶಿವಪ್ಪನ ಮಕ್ಕಳಂತ ಹೇಳಿದಂತ ಸದಾಶಿವ. ಇವತ್ತ ಅನ್ನದಾನೇಶ್ವರರು ಪ್ರತಿಯೊಬ್ಬರು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಶ್ರಮಿಕರು ಇರ್ಬೋದು, ಎಲ್ಲರೂ ಸಹಿತ ಈ ಬಂಡಿಗನಿ ಒಂದು ಗ್ರಾಮದ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೋದದ್ದೇ ಆದ್ರೆ ನಿಮಗೆ ಎಲ್ಲ ಒಳ್ಳೆಯದಾಕತ್ತಂತ ಹೇಳ್ಯ ನಮ್ಮ ಮುತ್ಯ. ಅದಕ್ಕೆ ಇನ್ನೊಂದು ಸದಾಶಿವಪ್ಪ ಹೇಳಿದ ಮಾತ, ದೇವರ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ, ಭಗವಂತ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ, ಹಾರೂರಿಗೆ ಹರನಾಗಿ ಕುರುಬನಿಗೆ ಪೀರನಾಗಿ ಮುಸಲರಿಗೆ ಪೀರನಾಗಿ ಬರ್ತೀನೋ ಮಕ್ಕಳ್ರಿ, ನನ್ನ ಕೂನ ಹಿಡ್ರೋ ಮಕ್ಕಳ್ರಿ ಅಂತೇಳಿ ನಾ ಇವತ್ತು. ಯಾಕಂತಂದ್ರೆ ದಾನೇಶ್ವರ ಶ್ರೀಗಳು ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಕೂಡಿಕೊಂಡಾಗ ಇವತ್ತು ಹೇಳ್ತೀನಿ ಆ ವಿಷಯವನ್ನು. ನನಗೆ ಫಂಕ್ಷನ್ಗೆ ಬಂದಾಗ ಅಜ್ಜಾರು ಬಂದರು, ಯಪ್ಪ ಕುಂದ್ರಪ್ಪ ಯಪ್ಪ ಆತನೆ
ಒಲ್ಲೆ ಅಂದ್ರ ಯಾಕಪ್ಪ ಅಂದ್ರೆ ನೀವು ಬಬಲಾದೇವ್ರೂಪ, ನೀವು ಬೆಂಕಿ ಅಂತ ಮಂದಿ, ನಿಮಗೆ ನಾವು ಹೆಂಗೆ ಕುಂದ್ರದು ಅಂದಾಗ ನಾವು ಒಂದ ಮಾತೇನಿ, ನೀವು ಕುಂದ್ರಲಿಕ್ಕೆ ನಾನು ತಳಗ ಕುಂದಿರ್ತೇನಂತ ಹೇಳಿದ್ನ. ಅಂಥ ಒಬ್ಬ ಪರಮ ಪೂಜ್ಯರು ಎಲ್ಲರನ್ನ ಇವತ್ತು ಮಹಾಸಂಗಮ ಅಂದ್ರೆ ಎಲ್ಲರೂ ನಾವು ಒಂದೇ ತಾಯಿ ಮಕ್ಕಳಾಗಿದ್ದೀವಂದ್ರೆ ಎಲ್ಲರಿಗೂ ಒಳ್ಳೇದಾಕತ್ತಂತ ಹೇಳ್ಯಾರ. ಇನ್ನೊಂದು ಸದಾಶಿವಮೂರ್ತಿ ಹೇಳಿದ್ದು ಪ್ರತಿಯೊಂದು ಮಾತನ್ನು ಅವ್ರ ಬಾಯಿಂದ ಎಲ್ಲರೂ ನೀವೆಲ್ಲ ಕೇಳಿರಿ. ಇವತ್ತು ನಾ ಸಣ್ಣದಾಗಿ ಹೇಳಕತ್ತೀನಿ ಅಷ್ಟ. ಸದಾಶಿವಮೂರ್ತಿ ಹೇಳ್ಯಾನ, ಸಾಕ್ಷಾತ್ ಸದಾಶಿವಮೂರ್ತಿಯನ ಧ್ಯಾನ, ಚಿಕ್ಕೈ ಮುತ್ಯನ ಧ್ಯಾನ, ಚಂದ್ರೋತಾಯಿಯ ಧ್ಯಾನ, ಬಸವೇಶ್ವರ ಧ್ಯಾನ ಯಾರು ಮಾಡ್ತೀರಿ ಧನ್ಯ ಆಗಿ ಹೋಗಿರೋ ಮಕ್ಕಳ್ರಿ ಅಂತ ಹೇಳ್ಯಾನ ಮುತ್ಯ. ಅದಕ್ಕೆ ನಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಒಂದೇ ವಿನಂತಿ ಮಾಡ್ಕೋತೀನಿ, ಸದಾಶಿವಪ್ಪ ಇನ್ನೂ ಹೆಂಗೆ ಕೊಡಬೇಕಪ್ಪ ಅಂದ್ರೆ ಎರಡೂ ಕೈ ಎತ್ತಿ ಹೇಳುವಂಗ ನಾವು ಬಂಡಿಗನಿ ಅಪ್ಪಾರ ಪ್ರಸಾದ ತಿಂದಿಟ್ಟು ದೊಡ್ಡವರಾಗಿವಿ, ಇಂಥ ಎತ್ತರ ಮಟ್ಟಕ್ಕೆ ಬೆಳೆದೀವಿ ಅನ್ನಕ ಸದಾಶಿವಪ್ಪನ ಆಶೀರ್ವಾದ ನೀನು ಕೈ ಎತ್ತಿ ಹೇಳುವಂಗೆ ಆಗಲಿ ಅಂತ ಬಿಡ್ಕೋತೀನಿ ನಾನು ಇವತ್ತು. ಇನ್ನೊಂದು ಅಂಥ ಪರಮ ಪೂಜ್ಯರು ಈ ಭಾಗಕ್ಕೆ ಅದಾರಂದ್ರೆ ಒಂದ ನೆನಪಿಟ್ಕೊಂಡ್ಬಿಡ್ರಿ ನೀವು, ಅನ್ನದಾನೇಶ್ವರರ ಶ್ರೀಗಳು ಈ ಒಂದು ಭಾಗದೊಳಗೆ ಅದಾರಂದ್ರೆ ಇನ್ನೂ 100 ವರ್ಷ ಆದರೂ ಸಾಕ್ಷಾತ್ ಸದಾಶಿವಪ್ಪ ಇವ್ರ ಅನ್ನದಾಸೋಗ ಏನು ಮಾಡಕತ್ತಾರಲ್ಲ, ಅನ್ನ ನೀರಕ್ಕೆ ಕೊರತೆ ಆಗಲ್ಲ, ಸಾಕ್ಷಾತ್ ಸದಾಶಿವಪ್ಪ ಕಾಪಾಡ್ತಾನೆ ನಿಮ್ಮನ್ನ. ಯಾಕಂತಂದ್ರೆ ಆ ನಮ್ಮ ಮಹಾಮಾತೆ ಸುಮಂಗಲ ತಾಯಿಯವರು ಸಹಿತ ಆ ದೇವರನ್ನ ನೆನೆದು ಸಾಕ್ಷಾತ್ ಭಗವಂತನನ್ನ ನೆನೆಯುತ್ತಾ ಇವತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಹಾತಾಯಿ ಆ ಸುಮಂಗಲ ತಾಯಿಯ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇವತ್ತು ನಿಮಗೆ ಬೇಕಾಗಿರೋದೇನು? ನೆಮ್ಮದಿ. ಮುದ್ದೆ ಹೇಳೇನಲ್ಲ ಗೊತ್ತಿಲ್ಲ, ಅಧಿಕಾರದ ಸೊಕ್ಕ, ರೊಕ್ಕದ ಸೊಕ್ಕ, ಯೌವನದ ಸೊಕ್ಕ, ಅನ್ನದ ಸೊಕ್ಕ ಭಾಳ ಕೆಟ್ಟ ಅಂತ ಹೇಳೇನ ಮುತ್ಯ. ಅದಕ್ಕೆ ನೀವೆಲ್ಲರೂ ಆ ಅಪ್ಪನ ಪಾದ ಹಿಡ್ಕೊಂಡು ಹೋದಿವಂದ್ರೆ ಬಂದ ಕಂಟಕ ಬಯಲು ಮಾಡಿ ಸಾಕ್ಷಾತ್ ಸದಾಶಿವಪ್ಪ ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಇವತ್ತು ನಿಮ್ಮಲ್ಲಿ ಭಕ್ತಿ ಹೆಂಗೈತಪ್ಪ ಅಂದ್ರೆ ಅನ್ನದಾನೇಶ್ವರ ಶ್ರೀಗಳು ಬರಾಕತ್ತಾರತ್ತಂದ್ರೆ ಇವತ್ತು ನೀವು ಆಹಾರವನ್ನು ಲೆಕ್ಕಿಸದೆ, ನೀರನ್ನು ಲೆಕ್ಕಿಸಿದೆ, ನಮ್ಮ ಪರಮ ಪೂಜ್ಯ ಅಪ್ಪಾಜಿ ಅವರು ನಮ್ಮ ಭಾಗಕ್ಕೆ ಕಾಲಿಡಾಕತ್ತಾರತ್ತಂದ್ರೆ ಇವತ್ತು ಎಲ್ಲೋ 3 ಮೂಲೆಗಳಿಂದ ಬಂದು ಸಾಕ್ಷಾತ್ ಶ್ರೀ ಅನ್ನದಾನೇಶ್ವರ ಅಪ್ಪಾಜಿಯನ್ನು ಸೇವಾ ಮಾಡಕ್ಕೆ ಪಾದಯಾತ್ರೆ ಮುಖಾಂತರ ಇವತ್ತು ನನಗೆ ಒಂದು ಅನ್ನಿಸ್ತೈತಿ. ಆಗಲೇ ನಾನು ಸ್ಟಾರ್ಟಿಂಗ್ ಬರೋದು ಬಂದು ನೋಡಿದ್ನಿ, ಅನ್ನದಾನೇಶ್ವರ ಅಪ್ಪಾಜಿಯವರು ಮಾಡಿದಂಥ ಇದು ಮಹಾಸಂಗಮ ಐತೋ ಏನು ಬಬಲಾದಿ ಜಾತ್ರೆ ಐತೋ ಗೊತ್ತಾಗೋಲ್ತಾಗೈತಿ. ಇವತ್ತು ಅಂತ ಅನ್ನದಾನೇಶ್ವರ ಶ್ರೀಗಳು ಇವತ್ತು ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಯಾರ ಮುತ್ಯ. ಜಗತ್ತಿಗೆ ಯಾರೇ ಇರಲಿ, ಯಾವುದೇ ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಎಲ್ಲರಿಗೂ ಸಹಿತ ಆ ದೇವಾನುದೇವತೆಗಳ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರ್ಲಿ ಅಂತೇಳಿ ಎಲ್ಲ ಪರಮ ಪೂಜ್ಯರನ್ನು ಕರೆಸಿ ನಿಮಗೆ ಆಶೀರ್ವಾದ ಮಾಡಿ ಮುಂಬರುವ ದಿನಗಳಲ್ಲಿ ಸದಾಶಿವಪ್ಪನ ಆಶೀರ್ವಾದ ನಿಮಗೆಲ್ಲರಿಗೂ ಐತೆ. ಅದರ ಜೊತೆಗೆ ಅನ್ನದಾನೇಶ್ವರ ಅಪ್ಪಾಜಿಯವರು ಹಾಕಿಕೊಟ್ಟಂಥ ಮಾರ್ಗದರ್ಶನದೊಳಗೆ ನೀವೆಲ್ಲ ಹೋದಿವಿ, ಜಗತ್ತಿಗೆ ಒಳ್ಳೆಯದಾಕತ್ತೆ. ಅದನ್ನು ಹೊರತುಪಡಿಸಿ ಅನ್ಯ ಮಾರ್ಗವನ್ನು ಹಿಡಿದ್ರೆ ಕೇಡು ಕಟ್ಟಿಟ್ಟ ಬುತ್ತಿ ಅಂತೇಳಿ ನಮ್ಮ ಮುತ್ಯ ನೆನಪಿಟ್ಕೊಂಡ್ಬಿಟ್ರಿ ನೀವೆಲ್ಲರೂ. ಅದಕ್ಕೆ ಇವತ್ತು ನೀವೆಲ್ಲ ನೋಡ್ತಿರ್ಬೋದು ಅವ್ರ ಅನ್ನದಾಸೋಗಳು ಹೆಂಗದವಪ್ಪ ಅಂದ್ರೆ ತಮ್ಮ ಹೆಸರು ಎಲ್ಲೂ ಬರಲಾರ್ದಂಗೆ ಸಾಕ್ಷಾತ್ ಭಗವಂತ ಕೊಟ್ಟಾನಪ್ಪ, ಕೈ ಮುಕ್ಕೊಂಡು ಅನ್ನ ಪ್ರಸಾದ ಮಾಡ್ರಿ, ಅನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರ ನಮ್ಮ ಬಂಡಿಗನಿ ಅಪ್ಪಾರು. ಇವತ್ತು ನೋಡ್ತಿರ್ಬೋದು ಎಲ್ಲ ಭಕ್ತಾದಿಗಳು ಇವತ್ತು ನೀವು ಬಂದ ವಿಶೇಷತೆ ಏನಪ್ಪ ಅಂತಂದ್ರೆ ಎಲ್ಲ ಸರ್ವಧರ್ಮದ ಗುರುಗಳು ಬಂದಾರತ್ತಂದ್ರೆ
ಅವರ ಪಾದ ಸ್ಪರ್ಶ ಆಗೈತಂದ್ರೆ ಈ ಒಂದು ಭಾಗ ಎಲ್ಲವೂ ಸುಭಿಕ್ಷೆ ಆಗುವಂಥ ಕಾಲ ಆಯ್ತು ಅಂತ ತಿಳ್ಕೊಂಬಿಡ್ರಿ ನೀವೆಲ್ಲರೂ. ಅದಕ್ಕೆ ನೀವೆಲ್ಲರೂ ಏನು ಮಾಡಬೇಕಪ್ಪ ಅಂದ್ರೆ ನಮ್ಮ ತಂದೆ ತಾಯಿಗಳು ಒಂದು ವೇದಿಕೆಯನ್ನು ಕರೆದು ಅವ್ರಿಗೆ ಶಾಲನ್ನು ಹಾಕಿ ಹಾರನ್ನು ಹಾಕಿ ನಮ್ಮ ಅವ್ವ ಅಂತ ಬಿಂಬಿಸಿದ್ರೆ ತಂದೆ ತಾಯಿಗಳೆಂದು ಖುಷಿ ಆಗೋದಿಲ್ಲ. ತಂದೆ ತಾಯಿಗಳಿಗೆ ಸನ್ಮಾನ ಬೇಡ, ಬಹುಮಾನ ಬೇಡ. ನೀ ಕೊಡುವಂಥ ಸನ್ಮಾನ ಬಹುಮಾನಗಳು ಹೆಂಗಿರ್ಬೇಕಪ್ಪ ಅಂದ್ರೆ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಬರದೆ ಕಣ್ಣೀರನ್ನು ಬರಲಾರ್ದಾಗ ನೀವು ನೋಡ್ಕೊಂಡೆ ಅಂದ್ರೆ ಅದ ದೊಡ್ಡ ಬಹುಮಾನ, ಅದ ದೊಡ್ಡ ಸನ್ಮಾನ ಅವರಿಗೆ ಇವತ್ತು. ಅದಕ್ಕೆ ಇವತ್ತು ಪರಮ ಪೂಜ್ಯ ಅನ್ನದಾನೇಶ್ವರ ಶ್ರೀಗಳು ಸಹಿತ ಈ ಸರ್ವ ಧರ್ಮ ಮಹಾಸಂಗಮ ಅಂದ್ರೆ ಎಲ್ಲ ಮೂಲೆಗಳಿದ್ದಂಥ ಎಲ್ಲ ಭಕ್ತಾದಿಗಳು ಬಂದಾರೆ ಇವತ್ತು. ಅದರ ಜೊತೆಗೆ ಅವರಿವರೆನ್ನದೇ ಎಲ್ಲ ಪರಮ ಪೂಜ್ಯರು ಬಂದಾರಂತಂದ್ರೆ ಇದು ಇಂದಿಲ್ಲ ನಾಳೆ. ಇವತ್ತು ನೀವೆಲ್ಲ ನೋಡ್ತಿರ್ಬೇಕು. ಇವತ್ತು ಈ ಒಂದು ಬಂಡಿಗನಿ ಗ್ರಾಮಕ್ಕೆ ಪರಮ ಪೂಜ್ಯ ಅನ್ನದಾನೇಶ್ವರ ಶ್ರೀಗಳು ಎಲ್ಲ ರಾಜಕೀಯ ಧುರೀಣರು ಇವತ್ತಿಲ್ಲಿ ಹಾಜರದಾರ. ಅದರ ಜೊತೆಗೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಬರಾಕತ್ತಾರ. ಅದಕ್ಕೆ ನೀವೆಲ್ಲರೂ ಕೂಡಿ ಈ ಒಂದು ವಿಶ್ವ ಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಇದು ಯಶಸ್ವಿ ಆಗಬೇಕಂತಂದ್ರೆ ಸಾಕ್ಷಾತ್ ಪರಮ ಪೂಜ್ಯರಾದಂಥ ಅನ್ನದಾನೇಶ್ವರ ಶ್ರೀಗಳು ಅವರು ಕೂತು ಆಶೀರ್ವಾದ ಮಾಡ್ಯಾರಂತಂದ್ರೆ ನಿಮಗೆ ಯಾವುದೇ ಕುಂದು ಕೊರತೆ ಆಗಲಾರ್ದಂಗೆ ಆ ಭಗವಂತ ಕಾಪಾಡ್ತಾನ. ಮುಂಬರುವ ದಿನಗಳಲ್ಲಿ ಇವತ್ತು ಅನ್ನದಾನೇಶ್ವರ ಶ್ರೀಗಳು ಸರ್ವಧರ್ಮರನ್ನು ಒಂದುಗೂಡಿಸಿ ಈ ಒಂದು ಅನ್ನದಾಸೋಹವನ್ನು ಮಾಡಾಕತ್ತಾರಂತಂದ್ರೆ ಮುಂಬರುವ ದಿನಗಳಲ್ಲಿ ಇದಕ್ಕೆ ದೊಡ್ಡ ಸಂಗಮ ಆಗಿ ಸಾಕ್ಷಾತ್ ಬಂಡಿಗನಿ ಹೆಸರು ಇನ್ನೂ ಎತ್ತರಕ್ಕೆ ಬೆಳಿತೈತಿ. ಅದಕ್ಕೆ ನೀವೆಲ್ಲರೂ ಎರಡೇ ಪಾಲಿಸ್ಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮಗೆ ಭಗವಂತ ಎಲ್ಲಿ ಕಾಣ್ತಾನಪ್ಪ ಅಂದ್ರೆ ದಾನ ಮಾಡುವಂಥ ಕೈ, ಈ ಒಳ್ಳೆಯ ಮಾತನಾಡುವಂಥ ಬಾಯಿ, ಇವೆರಡೂ ಇದ್ದು ಅಂದ್ರೆ ಸಾಕ್ಷಾತ್ ಪರಮಾತ್ಮ ನಿಮ್ಮ ಎದುರಿಗೆ ಕುಂತ ಕಾಣ್ತಾನ. ಅದಕ್ಕೆ ಈ ಒಂದು ವೇದಿಕೆಯಲ್ಲಿ ಇನ್ನೂ ಹಲವಾರು ಪರಮ ಪೂಜ್ಯರು ಮಾತಾಡೋರಿದಾರ. ಅದರ ಜೊತೆಗೆ ಇನ್ನೊಂದು ಹೆಮ್ಮೆ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅಬಕಾರಿ ಸಚಿವರು ಆರ್ ಬಿ ತಿಮ್ಮಾಪುರ ಸಾಹೇಬರು, ಎಲ್ಲ ಬಾಗಲಕೋಟೆ ಎಲ್ಲ ರಾಜಕೀಯ ಯುವ ಧುರೀಣರು ಇವತ್ತು ಈ ವೇದಿಕೆಯನ್ನು ಅಚ್ಚುಕಟ್ಟಾಗಿ ಅಲಂಕರಿಸಿ ಎಲ್ಲ ಬಂದಂಥ ನಿಮ್ಮ ಭಕ್ತಾದಿಗಳಿರ್ಬೋದು, ಗುರು ಹಿರಿಯರಿಗೂ ಒಂದು ಒಳ್ಳೆಯ ಆಸನ ವ್ಯವಸ್ಥೆ, ಒಳ್ಳೆಯ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡ್ಯಾರ. ಅದರ ಜೊತೆಗೆ ಹಗಲಿರುಳೆಲ್ಲದೆ ಶ್ರಮಿಸಿ ಈ ನಮ್ಮ ಆರಕ್ಷಕರು ಕೂಡ ಸದಾಶಿವಪ್ಪನ ಆಶೀರ್ವಾದ ಅವ್ರಿಗೆ ಇಲ್ಲ ಅಂತ ಬೇಡ್ಕೊಂಡು ಈ ಒಂದು ವೇದಿಕೆ ಮೇಲೆ ನನಗೆ ಈ 4 ತೊದಲುಣಿಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀ ಬಂಡಿಗನಿ ಅನ್ನದಾನೇಶ್ವರ ಶ್ರೀಗಳಿಗೂ ಹಾಗೂ ಎಲ್ಲ ಭಕ್ತವೃಂದಕ್ಕೂ ಸದಾಶಿವಪ್ಪನ ಆಶೀರ್ವಾದ ಇರಲಿ. ಮುಂಬರುವ ದಿನಗಳಲ್ಲಿ ಸಾಕ್ಷಾತ್ ಸದಾಶಿವಪ್ಪ ಮಳೆ ಬೆಳೆ ಸಮೃದ್ಧಿ ಆಗಲಿ. ನಿಮ್ಮ ಮನೆ ತನಕ ಮುಂಬರುವ ದಿನಗಳಲ್ಲಿ ಸದಾಶಿವಪ್ಪ ಅನ್ನದಾನೇಶ್ವರ ನಿಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ಒಳ್ಳೆಯ ಹುದ್ದೆಯನ್ನು ಕೊಡಲಿ. ಯಾವುದೇ ರೋಗ ರುಜಿನ ಬರಲಾರ್ದಂಗೆ ಸಾಕ್ಷಾತ್ ಸದಾಶಿವಪ್ಪ ಅನ್ನದಾನೇಶ್ವರ ನಿಮ್ಮನ್ನು ಕಾಯ್ತಾನಂತೇಳಿ ತಿಳಿಸ್ಕೊಂಡು ಓಂ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಂಡ ಆರೂರು ಗಂಡ ಲಂಡ ಮುಸಲರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಗ್ಸವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಡಿ ಚಿಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿಗಂಡ ಅನಾದಿಗಂಡ ಅಡೆವೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮುನುಜರನ್ನು ಕೊಲ್ಲುವುದು ಬರ್ತಾನೆ ಒಡೆಯ ಸದಾಶಿವ ಬಹು ಪರಾಕ್ರಮೆ 1,80,000 ಪಾಚೋ ಪೇರ್ ಜಂಗಮ್ ಜಿತಾ ಪೇರ್ ಮೂರ್ಲೋ ಪುಂಡಿ ಪಚ್ಚಾ ಕೀ ದೋಸ್ತರೋ ದಿನ್ ಪಕಾಲಿ ಪಚ್ಚಾ ಕೀ ದೋಸ್ತರೋ ದಿನ್ ಜಯ ಜೈನಂ ಪಾರ್ವತೀಶ್ವರ ರಮಾದೇ ಶ್ರೀ ಸದಾಶಿವ ಮುತ್ಯ ಮಹಾರಾಜ್ ಕಿ ಶ್ರೀ ಅನ್ನದಾನೇಶ್ವರ ಮಹಾರಾಜ್ ಕಿ ಚಂದ್ರವತಾಯಿ ಮಹಾರಾಜ್ ಕಿ ಚಿಕ್ಕೈ ಮುತ್ಯ ಮಹಾರಾಜ್ ಕಿ ಬಸವೇಶ್ವರ ಮಹಾರಾಜ್ ಕಿ सकल साधु संत महाराज की
ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ರಮಾದೇವ್.